ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕನ್ನಡ ಚಾನೆಲ್ ವತಿಯಿಂದ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರೆಸ್ ಮೀಟ್ ಆಗ್ತಾ ಇದೆ ಇಲ್ಲಿ JW ಮ್ಯಾರಿಯಟ್ ಹೋಟ್ಲ್ನಲ್ಲಿ. IICCB ಅಂತ ಒಂದು ಹೊಸ ಫೌಂಡೇಶನ್ ಆಗಿದೆ. ಆಲ್ಮೋಸ್ಟ್ 1 ವರ್ಷದಿಂದ ಇದು ತುಂಬ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸಂಸ್ಥೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸಾಕಷ್ಟು ಜನರಿಗೆ ಅಂದರೆ ಮಾಹಿತಿ ಒಂದು ತಂತ್ರಜ್ಞಾನ ಸಂಬಂಧಪಟ್ಟಂಗಿರಬಹುದು, ನೆಟ್ವರ್ಕಿಂಗಲ್ಲಿ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಸಾಕಷ್ಟು ಜನಕ್ಕೆ ಉದ್ಯೋಗದ ಅವಕಾಶಗಳು, ಅದನ್ನು ಬಳಕೆ ಮಾಡ್ಕೋಬೇಕು, ಆ ಒಂದು ಅಂಶನ ಇಟ್ಕೊಂಡು ಒಂದು ಸಂಸ್ಥೆ ರನ್ ಆಗ್ತಾ ಇದೆ. ಅದೇ IICCB. ಆ ಸಂಸ್ಥೆಯ ಟ್ರೈನಿಂಗ್ ಹೆಡ್ ನನ್ನ ಜೊತೆ ಇದ್ದಾರೆ, ರಫೀವುಲ್ಲಾ ಬೇಗ್ ಅಂತ ಹೇಳಿ. ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನ ಮಾಲೀಕರು ಕೂಡ, ಸಂಸ್ಥಾಪಕರು. ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾವ ಥರ ಈ ಒಂದು ಸಂಸ್ಥೆ ನಡೀತಾ ಇದೆ, ಇದ್ರ ಬಗ್ಗೆ ಒಂದು ಕೆಲವು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಸರ್ ನಮಸ್ತೆ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಒಂದು ಒಳ್ಳೆಯ ಒಂದು ಹೊಸ ಕಾನ್ಸೆಪ್ಟ್ನ ತರ್ತಾ ಇದ್ದೀರಾ. ಆಲ್ಮೋಸ್ಟ್ 1 ವರ್ಷದಿಂದ ರನ್ನಿಂಗ್ ಆಗ್ತಾ ಇದೆ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು. ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು. ಎಸ್ ಸರ್, IICCB ಆಲ್ಮೋಸ್ಟ್ 1 ವರ್ಷದಿಂದ ರನ್ ಆಗ್ತಿರೋಂಥ ಒಂದು ಫೌಂಡೇಶನ್. ಈ ಒಂದು ಸಂಸ್ಥೆಯ ಉದ್ದೇಶ ಮತ್ತು ಆಶಯಗಳು ಏನು ಅಂತ? ಅಸ್ಲಂ ಅವರೇ, ನೋಡಿ, 1 ವರ್ಷದಿಂದ ಸತತವಾಗಿ ನಾವು IICCBಯಿಂದ ಇಂಡಿಯನ್ ಇಸ್ಲಾಮಿಕ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಬ್ಯೂರೋ ಅಂತ ನಮ್ಮ ಒಂದು ಸಂಸ್ಥೆ, ಇಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಗಳು ಏನಂದರೆ, ಬಿಸ್ನೆಸ್ ಮಾಡ್ತಾ ಇರೋ ಜನ ಅವ್ರನ್ನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಬಂದು ನೆಟ್ವರ್ಕಿಂಗ್ ಮಾಡಿ ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಇದು ಒಂದು NGO ಆಗಿರೋದ್ರಿಂದ ಇದು ನಮ್ಮ ಉದ್ಯೋಗ ಅಲ್ಲ, ಇದು ಒಂದು ನಮ್ಮ ಸಮಾಜ ಸೇವೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೋ ಅಥವಾ ಬಿಸ್ನೆಸ್ಸಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ನಡೀತಾ ಇದೆಯೋ ಅಂಥವ್ರಿಗೆಲ್ಲ ನಾವು ಈ ಅವಕಾಶ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರು ತರಬೇತಿ ಪಡೆದ ನಂತರ ಅವರಲ್ಲಿರೋ ಒಂದು ನೆಟ್ವರ್ಕಿಂಗನ್ನು ಮಾಡಿಕೊಂಡು ಮುಂದೆ ಬರಲಿ ಅಂತ ನಾವು ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೋವಿಡ್ ಬಂದಿದೆ, ನಿಮಗೆ ಗೊತ್ತಿದೆ. 1 ವರ್ಷದಿಂದ ಎಷ್ಟೋ ಬಿಸ್ನೆಸ್ಸಸ್ಸು ಈಗ ಮಾಡೋಕ್ಕೆ ಆಗ್ತಾಯಿಲ್ಲ ಜನಕ್ಕೆ. ಅದನ್ನು ಬಿಟ್ಟು ಅವರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಹೊಸ ಇಂಡಸ್ಟ್ರೀಸು ಸ್ಟಾರ್ಟ್ ಆಗಿದೆ. ಉದಾಹರಣೆಗೆ ನೋಡಿ, ಸ್ಕೂಲ್ ಇಂಡಸ್ಟ್ರೀಸು, ಕೋಚಿಂಗ್ ಸೆಂಟರ್ಸು, ಸ್ವಿಮ್ಮಿಂಗ್ ಪೂಲ್ಸು, ಜಿಮ್ಸು, ಇದೆಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಈಗ ಅವರೆಲ್ಲ ಏನು ಮಾಡಬೇಕು? ಎಷ್ಟು ದಿನ ಅಂತ ಕಾಯ್ತಾರೆ ಪಾಪ ಅವ್ರೇನು ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಒಂದು ಇಂಡಸ್ಟ್ರಿಗೆ ಜಂಪ್ ಮಾಡ್ತಾಯಿದ್ದಾರೆ. ಕೆಲವರು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಕೆಲವ್ರಿಗೆ ಅದು ಮಾಡೋಕ್ಕಾಗ್ತಾನೇ ಇಲ್ಲ. ಯಾರಿಗೋ ನಂಬ್ಕೊಂಡು ಯಾರೋ ಹಿಂದೆ ಹೋಗಿ ದುಡ್ಡೆಲ್ಲ ಕಳ್ಕೊಂಡು ಅವರು ಇರೋ ಒಂದು ಉದ್ಯೋಗನೂ ಕಳ್ಕೊತಾ ಇದ್ದಾರೆ. ಅದೆಲ್ಲ ಆಗಬಾರ್ದು, ಯಾರೂ ಮೋಸ ಹೋಗಬಾರ್ದು. ಬಡ ಜನನೂ ಬಂದು ಉದ್ಯೋಗದಲ್ಲಿ ಸೇರಿ ಅವರು ಡೆವಲಪ್ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡೆ ನಾವು ಮುಂದೆ IICCB ಕಾರ್ಯಕ್ರಮದಲ್ಲಿ ಈ 9ನೇ ತಾರೀಕು ಇರೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯೂವರ್ಸ್ ಎಲ್ಲ ಬಂದು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರಿಂದ ಇರೋ ಎಲ್ಲ ಒಂದು ಬೆನಿಫಿಟ್ಸನ್ನು ಪಡಿಬೇಕು ಅಂತ ನಮ್ಮ ಒಂದು ಜೊತೆಗೆ. ಇದರಲ್ಲಿ ಸಾಕಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಕೇಳ್ಪಟ್ಟೆ. ಇದು 1 ವರ್ಷದಿಂದ ನಡೀತಿರೋಂಥ ಒಂದು ಸಂಸ್ಥೆ. ಇದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮತ್ತು ಇದರ ಮುಖ್ಯ ಉದ್ದೇಶಗಳಲ್ಲಿ ಏನಾದರೂ ಇದೇ ಪರ್ಟಿಕ್ಯುಲರ್ ಜನಾಂಗಕ್ಕೆ ಬೇಕು ಅಂತ ಏನಾದರೂ ಇದೆಯಾ, ಅಥವಾ ಬೇರೆ ಯಾವುದೇ ಥರ ಕಮ್ಯುನಿಟಿಗಳಿಗೆ ಇದು ಹೆಲ್ಪ್ ಆಗುತ್ತಾ ಹೇಗೆ ಅಂತ? ನೋಡಿ, ಇದು ಯಾರು ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು. ಇಂಥವರೇ ಬರಬೇಕು, ಬರೀ ಮುಸ್ಲಿಮ್ಸೇ ಬರಬೇಕು, ಬರೀ ಹಿಂದೂಸೇ ಬರಬೇಕಂತ ಏನಿಲ್ಲ. ನಾವು ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ. ಎಲ್ಲ ಸೇರಿ ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ನಾವು ನಿಜವಾದ ಒಂದು ಯಶಸ್ಸನ್ನು ನೋಡ್ಬೋದು. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಹೋಗ್ತಾ ಇರೋರು ಅಥವಾ ಕಾಲೇಜಲ್ಲಿ ಓದ್ತಾ ಇರೋರಿಗೆ ನಾವು ಫೀಸ್ ಚಾರ್ಜ್ ಮಾಡಲ್ಲ, ಅವರು ಕೂಡ ನಮ್ಮ ಮೆಂಬರ್ಸ್ ಆಗಬಹುದು. ಎರಡನೇದು, ಮೆಂಬರ್ಸ್ ಆಗಿ ನಮ್ಮ ಜೊತೆಗೆ ಸುಮಾರು 300 ಜನ ಇದ್ದಾರೆ ಪೇಯ್ಡ್ ಮೆಂಬರ್ಸ್ ಆಗಿ ಅವ್ರು ಇರೋದ್ರಿಂದ ನಾವೇನು ಮಾಡ್ತೀವಿ, ಅವ್ರಿಗೆ ಸಮಯ ತಕ್ಕ ಹಾಗೆ ತಿಂಗಳಲ್ಲಿ 1 ಸತಿ 2 ಸತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮೀಟಿಂಗ್ಗೆ ಕರೆಸಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಎಕ್ಸ್ಪರ್ಟ್ಸನ್ನು ಕರೆಸಿ ಅವ್ರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಸಹಕಾರ ಕೊಡ್ತೇವೆ. ಓಕೆ. ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಯಾರ್ಯಾರಿದ್ದಾರೆ ಅಂತ ಅವರ ಹೆಸರುಗಳನ್ನು ಅಥವಾ ಮಾಹಿತಿಗಳನ್ನು ಏನೇನು ಕೊಡೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ ಆಗಿ ನಮ್ಮಲ್ಲಿರೋ ಮೆಂಬರ್ಸು ನೋಡಿ, ನಮ್ಮ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಎಲೆಕ್ಷನ್ ನಡೆದಿದೆ. ಎಲೆಕ್ಷನ್ ಆದಮೇಲೆ ನಮ್ಮ ಹತ್ರ ಸೆಕ್ರೆಟರೀಸ್ ಇದ್ದಾರೆ, MC ಅಂತಿದೆ. ಈಗ ಫಂಕ್ಷನ್ ಮಾಡೋರು MC ಮೆಂಬರ್ಸು. ಅದರಲ್ಲಿ ನಾನು ಟ್ರೈನಿಂಗ್ ಹೆಡ್ ಇದ್ದೀನಿ. ಸರಿನಾ? ಅಫ್ಸರ್ ಖಾದ್ರಿ ಅವರಿದ್ದಾರೆ, ಮತ್ತು ಆಮೇಲೆ ಅಬ್ದುಲ್ ಅಜೀಮ್ ಅವರಿದ್ದಾರೆ, ಫಾತಿಮಾ ಅವರು ಲೇಡೀಸ್ ವಿಂಗಲ್ಲಿ ಅವ್ರು ಲೀಡ್ ಮಾಡ್ತಾಯಿದ್ದಾರೆ. ಟಾಪ್ ಕ್ಲಾಸು ಎಕ್ಸ್ಪರ್ಟ್ಸು ಅವ್ರವ್ರ ಫೀಲ್ಡಲ್ಲಿ ಅವರವರು ಬಂದು ಅವರ ಸಮಯವನ್ನು ಕೊಟ್ಟು ಈ ಸಂಸ್ಥೆಗೆ ಒಳ್ಳೆಯದಾಗಲಿ, ಈ ಸಂಸ್ಥೆಯಿಂದ ಬೇರೆಯವ್ರು ಒಳ್ಳೆಯದಾಗಲಿ ಅಂತ ಅವ್ರು ಎಲ್ಲ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರಿದ್ದಾರೆ. ಯಾರು ಪರ್ಸ್ನಲ್ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಅಥವಾ ನಾನು ಒಂದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್, ನಾನು ಬಂದು ನನ್ನ ಒಂದು ನನಗೆ ದೇವರು ಏನು ಕೊಟ್ಟಿದ್ದಾನೋ ಆ ಒಂದು ಸ್ಕಿಲ್ಲನ್ನು ಬಳಸ್ಕೊಂಡು ಬೇರೆಯವ್ರಿಗೆ ಅದು ಒಳ್ಳೆಯದಾಗಲಿ ಅಂತ ಮಾಡೋಕ್ಕೆ ಬಂದಿದ್ದೀವಿ ವಿನಃ ಇದರಿಂದ ನಮಗೆ ಪರ್ಸ್ನಲಾಗಿ ಏನು ಬೆನಿಫಿಟ್ಸ್ ಇಲ್ಲ. ಇದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ಆಗಿದೆ. 9ನೇ ತಾರೀಕು ಕಾರ್ಯಕ್ರಮ ಇರೋದು. ಇದು ಒಂದು 100 ಜನಕ್ಕೆ
100 ಜನ ಬಂದು ಸೇರ್ತಾರೆ. ಅದು ಸೀಮಿತವಾಗಿರುತ್ತೆ. ಈ ಕೋವಿಡ್ ಎಲ್ಲ ಇದೆ, ಅದೆಲ್ಲ ನಾವು ನಿಯಮ ಫಾಲೋ ಮಾಡಿಕೊಂಡು ಒಂದು 100 ಜನಕ್ಕೆ ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಇಟ್ಕೊಂಡು ನಾವು ಮಾಡ್ತೇವೆ. ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಗಳಿಂದ ಬಂದು ಮಾಡ್ಕೋಬೋದು. ನಮ್ಮ ವೆಬ್ಸೈಟ್ ಇದೆ IICCB.org ಅಂತ, ಅಲ್ಲಿ ಅವ್ರು ಬಂದು ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಜೊತೆಗೆ ಸ್ಪಾಟ್ ರಿಜಿಸ್ಟ್ರೇಷನ್ ನಾವು ತೊಗೊಳಕ್ಕಾಗಲ್ಲ, ಯಾಕಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಶುಕ್ರವಾರ ಇರೋ ಕಾರ್ಯಕ್ರಮಕ್ಕೆ ಇವತ್ತೇ ನಾವು ಮಾಹಿತಿ ಕೊಟ್ಟು ಜನ ಒಂದು ನಾಡಿದ್ರಲ್ಲಿ ಈ ಫೀಸನ್ನು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಒಂದು ಫಾರ್ಮ್ಯಾಲಿಟೀಸನ್ನು ಅವರು ಶುಕ್ರವಾರ ದಿನ ಬಂದು ಸಾಯಂಕಾಲ 4 ಗಂಟೆಯಿಂದ 8:30ವರೆಗೂ ನಮ್ಮ ಜೊತೆ ಕೂಡ್ಬೋದು. ಓಕೆ, ಈ ಕಾರ್ಯಕ್ರಮದ ಕುರಿತು ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟಾಗಿ ನಮ್ಮ ಬೆಂಗಳೂರು ಸಿಟಿಯಲ್ಲಿರೋರು ಮತ್ತು ನಮ್ಮ ರಾಜ್ಯದಲ್ಲಿರೋರು ಎಲ್ಲರೂ ಕನ್ನಡಿಗರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿ ಮಾಡಬೇಕು ಅಂತ ಒಂದು ಕೋರಿಕೆ. ನಾವು ಈ ಸಂಸ್ಥೆ ಮುಖಾಂತರ ನಿಮಗೋಸ್ಕರ ಇದ್ದೀವಿ. ನಿಮ್ಮ ಉದ್ಯೋಗಗಳು ಮುಂದೆ ಬರಲಿ, ನೀವೆಲ್ಲ ಯಶಸ್ವಿ ಆಗಲಿ ಅಂತ ನಮ್ಮ ಒಂದು ಪ್ರಯತ್ನ. ನೀವು ಬಂದು ನಮ್ಮ ಕೈ ಜೋಡಿಸಿ ನಾವೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋಣ. Right. So the idea of having this press conference today is to basically highlight on what IICCB is, as many of you are already aware, and many of you have already participated in our earlier events, and also to give an exposure on the coming event, which is on the 9th of this month in MG Road, Taj. Okay, so the Indian Islamic Chamber of Commerce, IICCB, is a platform which has actually been created, to get the Muslim entrepreneurs, the business owners, on a common platform. So this is a place where you will have people who are industry leaders, you will have mid-segment performers, and also startups. The idea of having IICCB is to give a platform where people can actually do mentorship to startups. Startups can look for people who can help them to handhold them and to expand their business, their network, their horizon. If you see the unorganized sector, the businesses, the business houses that many Muslim industrialists have, the professionalism, the organization is limited. The idea of having IICCB is to induce professionalism and to induce professional ethics, discipline into the businesses, and also to create a platform where the newcomers can learn from the industry leaders who are established, to help them go through the path that the others have already reached. If you consider some couple of years back, when we actually were entrepreneurs, when we were starting our businesses, we did not have anybody who could handhold us, who could actually guide us to the path, that we had to actually struggle through and come to this level. So we have actually come together in IICCB to give that platform and to give the path for the entrepreneurs, to make them easy, to guide them to the path of success. Assalamu alaikum, this is Fatima Ajmal here, member council of IICCB. तो हमारा जो लास्ट इवेंट था, जो जनवरी 31 को था, उस इवेंट में हमारे पास ऑलमोस्ट 250 रजिस्ट्रेशंस हुए थे सक्सेसफुली, अल्हम्दुलिल्लाह. उस इवेंट में बहुत सारे एंटरप्रेन्योर्स आए थे, नेटवर्किंग अच्छे से हुई थी. हमारे कीनोट स्पीकर ज़ियाउल्लाह शरीफ थे, एंड हमारे जो पैनलिस्ट थे जो एजुकेशन इंडस्ट्री से थे, रियल एस्टेट इंडस्ट्री से थे. तो बहुत कुछ सीखने को मिला कि उन लोगों ने अपना जर्नी कैसे स्टार्ट किया था. और फिर उस इवेंट से हम लोगों को इतना मोटिवेशन मिला कि एक एंटरप्रेन्योर की जर्नी कैसे होती है, फ्रॉम अ स्मॉल स्केल टू अ लार्ज स्केल. सो दैट्स अ मेजर agenda of having a IICCB created for our organization. तो यहाँ पे जितने लोग भी आ रहे हैं सारे बिजनेस ओनर्स हैं. दे आर नॉट ओनली कस्टमर्स, दे आर बिजनेस ओनर्स, जहाँ पे आप अपना बिजनेस एक्सचेंज कर सकते हैं. आज कोई भी इस तरह से प्रोफेशनल नहीं है कि एक ही बिजनेस में अटका हुआ, ऐसा नहीं है. वो ज़माना होता था जो रियल एस्टेट में था, रियल एस्टेट में रहता था. जो कपड़े वाला था, कपड़े वाले बिजनेस ही किया करता था. लेकिन आज इतनी मार्केट में जो ज़रूरत है, और पैसों की भी और बिज़नेस की भी, तो लोग डिफरेंट वर्टिकल्स में अपने टैलेंट को ढूंढ रहे हैं. इंजीनियर्स हैं जो है कॉफ़ी शॉप चला रहे हैं, जो कॉफ़ी शॉप वाले हैं जो कपड़े का धंधा कर रहे हैं, जो मेरे
एरिया में कोई एक रहते थे जो सुनार के यहाँ काम करते थे, अभी वो अपना चिकन सेंटर खोले हैं और उनका 3-4 सेंटर्स है। ही इज़ अर्निंग लाइक अ लॉट। जो अपना रोज़ाना सैलरी कमाते थे उससे 10 गुना ज़्यादा अपने चिकन सेंटर से चला रहे हैं। तो इस तरह के कॉन्टैक्ट्स आपको मिलेंगे, चाहे वो फूड इंडस्ट्री हो, रिटेल इंडस्ट्री हो, टेक्सटाइल इंडस्ट्री हो। तो ऐसे सारे लोग जो बिजनेस ओनर्स हैं, दे विल बी कमिंग टू दिस इवेंट। तो इसका भरपूर फ़ायदा उठाएं। और अभी भी हमारे रजिस्ट्रेशंस बाकी हैं, वी हैव अनदर सीट्स फिल होने के लिए। तो जल्द से जल्द अपने जो है वेबसाइट पर जाएं, IICCB.org पे जाएं और अपना जो है सीट को रजिस्टर करें। ಸಾಕಷ್ಟು ವಿಚಾರಗಳನ್ನು ಈ ಒಂದು ಪ್ರೆಸ್ ಮೀಟಲ್ಲಿ ನಾವು ತಿಳ್ಕೊಂಡಿದ್ವಿ. IICCBI ಒಂದು ಹೊಸ ಸಂಸ್ಥೆ, ಆಲ್ಮೋಸ್ಟ್ 1 ವರ್ಷದಿಂದ ನಡೀತಿರೋಂಥ ಒಂದು ಸಂಸ್ಥೆ, ಬೆಂಗಳೂರಿನಾದ್ಯಂತ ಮನೆ ಮಾತಾಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂಸ್ಥೆಯ ಮುಖಾಂತರ ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶಗಳಿರ್ಬೋದು, ಮತ್ತು ಉದ್ಯೋಗ ಮಾಹಿತಿಗಳ ಒಂದು ತಂತ್ರಜ್ಞಾನದ ಬಗ್ಗೆ ಮಾಹಿತಿಗಳಿರ್ಬೋದು, ಈ ಥರ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಸಂಸ್ಥೆ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿಗಳು ಸಿಗೋದ್ರಿಂದ ಅವ್ರ ಮುಂದಿನ ಯೋಜನೆಗಳಿಗೆ ಒಂದು ಭವಿಷ್ಯಕ್ಕೆ ಒಂದು ನಾಂದಿ ಹಾಡುವಂತಹ ಕೆಲಸ ಕಾರ್ಯಗಳನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.